ಸಮುದಾಯಗಳ ಬಗ್ಗೆ ಮಾತನಾಡ್ತಿರೋದಕ್ಕೆ ಪ್ರದೀಪ್ ಅವರೇ, ನಿಮ್ಮ ಅಂದ್ರೆ JDS ನ ಗಟ್ಟಿ ವೋಟ್ ಬ್ಯಾಂಕ್ ಆಗಿದ್ದ ಒಕ್ಕಲಿಗ ಸಮುದಾಯ ಪೆನ್ನು ಪೇಪರ್ ಕೇಳಿದ್ರು, ಪೆನ್ನು ಪೇಪರ್ ಪಾಪ ಕೊಟ್ಟರು ಕೂಡ DK ಶಿವಕುಮಾರ್ ಅವ್ರ ಕೈಗೆ. ಬಟ್ ದುರಂತ ನೋಡಿ, ಇಂಕ್ ಬಾಟಲ್ ಪೆನ್ನಿಗೆ ಹಾಕಬೇಕಾಗಿದ್ದ ಇಂಕ್ ಬಾಟಲ್ ಹೈಕಮಾಂಡ್ ತೆಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಕೈಗೆ ಕೊಟ್ಬಿಡ್ತು. ಈಗ ಹೇಗಾಗಿದೆ ಸಿದ್ದರಾಮಯ್ಯ ಅವ್ರದ್ದು ಅಂತಂದ್ರೆ, ಒಂದ ಇಂಕ್ ಬಾಟಲ್ ಒಡೆದೋಗ್ಬೇಕು, ಇಲ್ಲ ಅಂತಂದ್ರೆ ಬೇರೆಯವ್ರ ಕೈಗೆ ಸೇರಬೇಕು. ನಾವು DK ಶಿವಕುಮಾರ್ ಅವ್ರ ಕೈಗೆ ಮಾತ್ರ ಕೊಡೋದಿಲ್ಲ. ಖಾಲಿ ಪೆನ್ನು ಖಾಲಿ ಪೇಪರ್ ಇಟ್ಕೊಂಡು ಓಡಾಡ್ತಿರ್ಲಿ, ಇದೇ ಮನಸ್ಥಿತಿ. ಮತ್ತೆ ಒಕ್ಕಲಿಗರು ಅದೇ ಖಾಲಿ ಪೇಪರ್ ನೋಡ್ಕೊಂಡು ಸುಮ್ಮನೆ ಕೂರ್ಬೇಕು. ನೋಡಿ, ಅವರು ಜನತಾದಳದಲ್ಲಿದ್ದಾಗೂ ಅದನ್ನೇ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷನೂ ಅದೇ ಮಾಡಿಬಿಟ್ಟೆ ಅವ್ರು ಹೋಗೋದು. ತೀರ್ಸೆ ಆ ಪಕ್ಷವನ್ನು ನಿರ್ನಾಮ ಮಾಡೇ ಹೋಗ್ತಾರೆ. ಅದಕ್ಕೆ ವೆಯ್ಟ್ ಆ್ಯಂಡ್ ಸಿ. ಅದ್ರ ಜೊತೆಗೆ ನಾವು ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತಾಡ್ತಾ ಒಂದು ವಿಷಯ ಬಂತು. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು ಅಂದರೆ, ಅವರು ರಾಷ್ಟ್ರೀಯ ಅಧ್ಯಕ್ಷರು. ಆದರೆ ಅಧ್ಯಕ್ಷರಿಗೆ ಇರಬೇಕಾದಂಥ ಸ್ಥಾನಮಾನಗಳನ್ನು ಆ ಪಕ್ಷದಲ್ಲಿ ಕೊಟ್ಟಿಲ್ಲ. ಕೇವಲ ಹೆಸರಿಗೆ ಮಾತ್ರ ಅವ್ರು ಇದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಹೈಕಮಾಂಡ್ ಇದೀನೇನೋ, ನಾನು ಡಿಸಿಷನ್ ತಗೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸೇ ಇಲ್ಲ. ಅದು ಒಂದು. ಮತ್ತು ನಾನು ಸಿದ್ದರಾಮಯ್ಯವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾತಾಡ್ತಾ ಹೇಳಿದ್ವಿ. ಮೇಡಮ್, ಅವರು 1983 ಅವ್ರು ಗೆದ್ದರು, ಕಾವಲು ಸಮಿತಿ ಅಧ್ಯಕ್ಷರು, ಕ್ಯಾಬಿನೆಟ್ ರ್ಯಾಂಕು, 85 ಮಿನಿಸ್ಟ್ರು, 94 ಮಿನಿಸ್ಟ್ರು. ಅದಾದಮೇಲೆ 94ರಿಂದ 99ವರೆಗೂ ಮಿನಿಸ್ಟ್ರು. 99ರಿಂದ 2004 ಮಾತ್ರ ಸೋತರು. ಅಲ್ಲಾದರೆ 2004 ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು 2006ವರೆಗೆ. ಅಲ್ಲಿಂದ ಜನತಾದಳ ಬಿಟ್ಟು ಅವರು ಯಾವುದೋ ABVP ಅಂತ ಅದೊಂದು ಜನತಾದಳ ಮಾಡಿ ಅಲ್ಲಿ ಹೋಗ್ತಾರೆ. ಅಲ್ಲಿ 1-1.5 ವರ್ಷ ಇರ್ತಾರೆ. ಅಲ್ಲಿ ಒಂದು 6 ತಿಂಗಳು 1 ವರ್ಷನ ಇರ್ತಾರೆ. ಅದು ಬಿಟ್ಟು ಮತ್ತೆ ಕಾಂಗ್ರೆಸ್ ಬರ್ತಾರೆ. ಅಲ್ಲಿ ನೋಡಿ, ದಲಿತರ ಬಗ್ಗೆ ಮಾತಾಡ್ತಾರಲ್ಲ ಇವರು. ದಲಿತರಿಗೆ ಮಾಡಿದಂಥ ದೊಡ್ಡ ಮೋಸ ಅಲ್ಲಿ ಸಿದ್ದರಾಮಯ್ಯವರು. ಅವತ್ತು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ. ಆ ಪೋಸ್ಟ್ ನನಗೆ ಬೇಕೇ ಬೇಕು ವಿರೋಧ ಪಕ್ಷದ ನಾಯಕ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಖಾಲಿ ಮಾಡಿಸಿ, ಆವತ್ತು 2009 ಲೋಕಸಭೆಗೆ ಅವ್ರನ್ನ ಕಳಿಸಿ ಇವರು ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರು. ಅಲ್ಲಿಂದ ವಿರೋಧ ಪಕ್ಷ ನಾಯಕರು ತಿರ್ಗಾ 2013 ಚೀಫ್ ಮಿನಿಸ್ಟರ್, 2018 ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗಲೂ ಕೂಡ ಅಧಿಕೃತ ಇದೇನಿದು ನಿವಾಸ ಇತ್ತಲ್ಲ ಚೀಫ್ ಮಿನಿಸ್ಟರ್, ಆ ನಿವಾಸವನ್ನ ಖಾಲಿ ಮಾಡಿದ್ರೆ ಇಬ್ಬರಿಗೂ ಕೊಹ್ಲಿಸಿರು ಒಂದು ಸಮನ್ವಯ ಸಮಿತಿ ಅಧ್ಯಕ್ಷರು ಅವಾಗ್ಲೂ. ಅದಾದ್ಮೇಲೆ ತಿರ್ಗಾ ಮತ್ತೆ ಎಲೆಕ್ಷನ್ ನಡೀತದೆ 2023 ಮತ್ತೆ. ಅಂದರೆ ಇವ್ರಿಗೆ ಇರ್ತಕ್ಕಂಥ ಅಧಿಕಾರದ ದಾಹ 1983ರಿಂದ 2025ರವರೆಗೆ ಅತಿ ಹೆಚ್ಚು ಈ ರಾಜ್ಯದಲ್ಲಿ ಅಧಿಕಾರವನ್ನು ಅನುಭವಿಸಿದಂತಹ, ಮತ್ತು ನನಗನ್ನಿಸೋದಿಲ್ಲ ದೇಶದಲ್ಲೂ ಅತಿ ಹೆಚ್ಚು ಅಧಿಕಾರವನ್ನು ಅನುಭವಿಸಿದ ನಾಯಕ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಜೊತೆಗೆ ಅದೇ ಸಂದರ್ಭದಲ್ಲಿ ದಲಿತ ಸಮುದಾಯವನ್ನ ಪರಮೇಶ್ವರನ ಸೋಲಿಸಿದ್ದು ಅವರೇ. ಹಾಗೆ ವಿರೋಧ ಪಕ್ಷದ ನಾಯಕರನ್ನ ಖಾಲಿ ಮಾಡಿಸಿ ತಾವು ವಿರೋಧ ಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೋಸ ಮಾಡಿದ್ದು ಕೂಡ ಇದೇ ಸಿದ್ದರಾಮಯ್ಯವರು. ಹಾಗಾಗಿ ಅಹಿಂದ ಹೆಸರನ್ನ ಹೇಳಲಿಕ್ಕೆ ಸಿದ್ದರಾಮಯ್ಯವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕೆಂದ್ರೆ DK ಶಿವಕುಮಾರ್ ಬೆಂಬಲಿತ ಯಾಕೆಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ವಾಲ್ಮೀಕಿ ಹಗರಣ ಮಾಡಿದ್ರು, ಅದು ಹಿಂದುಳಿದ ವರ್ಗದವ್ರೆ. ಅದಾದ್ಮೇಲೆ STPS ಹಣವನ್ನು ತಗೊಂಡು ಇದಕ್ಕೆ ಮಾಡಿದ್ರು, ಅದು. ಇವಾಗ ಏನದು ಗ್ಯಾರಂಟಿ ಯೋಜನೆಯಲ್ಲಿ 5,000 ಕೋಟಿ ಅದನ್ನು ಮನ್ನಾ ಮಾಡಿದ್ದಾರೆ. 2 ತಿಂಗಳು ಫೆಬ್ರವರಿ ಮತ್ತೆ ಮಾರ್ಚ್ ಬಿಹಾರ್ ಎಲೆಕ್ಷನ್ ಹೋಗಿದೆ. ಬಿಹಾರ್ ಎಲೆಕ್ಷನ್ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಪದೇ ಇವರು ಮೋಸ ಮಾಡಿದ್ರೆ ಅದು ಹಿಂದುಳಿದ ವರ್ಗಕ್ಕೆ, ಹಿಂದುಳಿದ ವರ್ಗ ಜನಾಂಗಕ್ಕೆ, ದಲಿತರಿಗೆ ಮೋಸ ಮಾಡಿಕೊಂಡು ಬದುಕ್ತಾ ಇರತಕ್ಕಂತಹ, ಅಧಿಕಾರವನ್ನು ಅನುಭವಿಸ್ತಾ ಇರತಕ್ಕಂತಹ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಕೇವಲ ದಲಿತರಿಗೆ ಹಿಂದುಳಿದವ್ರಿಗೆ ಮೋಸ ಮಾಡಿಲ್ಲ, ಆ ಮುಸಲ್ಮಾನರಿಗೂ ಮೋಸ ಮಾಡ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನರ ಶಿಕ್ಷಣಕ್ಕೆ ಕಾಂಗ್ರೆಸ್ ವಕ್ತಾರರಿಗೆ ಅಫಿಷಿಯಲ್ ಆಗಿ ಹೇಳಬೇಕು ಬರಕ್ಕೆ. ಯಾಕೆಂದ್ರೆ ನಾನು ಮುಸಲ್ಮಾನರಿಗೆ ಹೆಂಗ್ ಮೋಸ ಮಾಡಿದ್ದಾರೆ ಅಂತ ಹೇಳ್ತೀನಿ, 30 ಸೆಕೆಂಡ್ಸ್ ಅಲ್ಲಿ ಹೇಳ್ತೀನಿ. ಪಾಪ ಮುಸಲ್ಮಾನರ ಎಜುಕೇಶನ್ ಇಂಪ್ರೂವ್ ಆಗಲಿ ಅಂತ ಅವ್ರಿಗೆ ಅಜ್ಜು ಕೊಟ್ಬಿಡೋದ್ರಿಂದ ಮುಸಲ್ಮಾನರು ಮುಂದೆ ಬರಲ್ಲ. ನೀವು ದಲಿತರನ್ನ ಕಾಶಿಗೆ ಕಳಿಸ್ಬಿಡೋದ್ರಿಂದ ದಲಿತರು ಮುಂದುವರಿಯಲ್ಲ. ದಲಿತರಿಗೆ ಶಿಕ್ಷಣ ಕೊಟ್ಟರೆ ಮುಂದುವರಿತಾರೆ. ಹಾಗೆ ಮುಸಲ್ಮಾನರಿಗೂ ಶಿಕ್ಷಣ ಕೊಡಬೇಕು, ಆವಾಗಲೇ ಮುಂದುವರಿಯೋದು. ಈ ಮದ್ರಸಾಗಳ ಎಜುಕೇಶನ್ಗೆ ನೀವು ಇಂಪ್ರೂವ್ ಮಾಡಿ ಅಂತ ಹೇಳಿ ಮನಮೋಹನ್ ಸಿಂಗ್ ಸರ್ಕಾರ ನಿರ್ಧಾರ ಮಾಡುತ್ತೆ. ಮತ್ತು ಅಂದರೆ ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಪ್ರಾರಂಭ ಆಗುತ್ತೆ. ಮನಮೋಹನ್ ಸಿಂಗ್ ಸರ್ಕಾರ ಅದಕ್ಕೆ ಪೆಡಾಗೋಜಿಕ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ ಅಂತ ದುಡ್ಡು ಕೊಡಿ ಅಂತ ಹೇಳಿದ್ರೆ ಸರ್ವೆ ಮಾಡಿಸಿ ಅಂತ ಹೇಳ್ತದೆ. ಸರ್ವೆ ಮಾಡಿಸ್ಬೇಕಾಗಿದ್ದಂಥ ಸಿದ್ದರಾಮಯ್ಯನವರು 50 ಕೋಟಿ ಬಡ್ಜೆಟಲ್ಲಿ ಎತ್ತಿರ್ತಾರೆ 2016ನೇ ಬಡ್ಜೆಟಲ್ಲಿ. ಸರ್ವೆ ಮಾಡಿಸ್ಲಿಲ್ಲ, 2018ವರೆಗೂ ಮುಖ್ಯಮಂತ್ರಿ ಆಗಿದ್ರು. ಅದಾದಮೇಲೆ ಈಗ ಇವ್ರ ಸರ್ಕಾರ ಬಂದ ಮೇಲೆ ಮದ್ರಾಸಗಳಿಗೆ ಹೋದ್ರೆ ಅಧಿಕಾರಿಗಳ ಮೇಲೆ ಕೇಸ್ ಬುಕ್ ಮಾಡ್ತಾರೆ.
ನೀವ್ ಹೇಳ್ಬೇಕಾಗಿತ್ತು, ಇಲ್ಲಪ್ಪ ನಿಮ್ ಎಜುಕೇಶನ್ ಇಂಪ್ರೂವ್ ಮಾಡ್ತಾ ಇದ್ದೀನಿ, ನಿಮ್ಗೆ ಎಜುಕೇಶನ್ ಇಂಪ್ರೂವ್ ಮಾಡ್ತಾ ಇದ್ದೀನಿ, ನಿಮ್ಗೆ ಮದ್ರಾಸಾದಲ್ಲಿ ಅರಬಿಕ್ ಅಲ್ಲ, ನಿಮ್ಮ ಕುರಾನ್ ಅಲ್ಲ, ಅದು ಎರಡು ಕಲೀರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ದು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ನ, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ ಕಲಿಸ್ತೀವಿ ಅಂತ ಹೇಳ್ಬೇಕಿತ್ತು. ಇಟ್ನಾಳ್ ಸರ್ನ ಹೊರತುಪಡಿಸಿ ಹೇಳ್ತಿದ್ದೀನಿ, ಯಾಕಂದ್ರೆ ಅವ್ರು ಪತ್ರಕರ್ತರಾಗಿರೋದ್ರಿಂದ ನಾವು ಇದನ್ನ ಒಂದು ಅಂದ್ರೆ ಬೇರೆ ಬೇರೆ ಪಕ್ಷದ ರೆಪ್ರೆಸೆಂಟೇಟಿವ್ಗಳು, ಬೇರೆ ಬೇರೆ ಐಡಿಯಾಲಜಿ ರೆಪ್ರೆಸೆಂಟೇಟಿವ್ಸ್ ಬಂದಿದ್ರು ಕೂಡ ಬಹುತೇಕ ಸಿದ್ದರಾಮಯ್ಯ ವಿರೋಧಿ ಡಿಬೇಟ್ ಆಗೋಯ್ತಾ ಇವತ್ತು ಅಂತ ಹೇಳಿ ಟು ಬ್ಯಾಲೆನ್ಸ್ ಸರ್. ಇಟ್ನಾಳ್ ಸರ್ ಕಡೆ ಒಂದು ನಿಮಿಷ ಇದೆ. ಸಿದ್ದರಾಮಯ್ಯ ವಿರೋಧಿ ಅಥವಾ ಕಾಂಗ್ರೆಸ್ ಬ್ಯಾಶಿಂಗ್ ಡಿಬೇಟ್ ಆಗಿದ್ರೆ ಅದಕ್ಕೆ ಜವಾಬ್ದಾರಿ ಕಾಂಗ್ರೆಸ್ನೇ. They will regret it. They should regret it. ಸಮುದಾಯಗಳ ಬಗ್ಗೆ ಮಾತನಾಡ್ತಿರೋದಕ್ಕೆ ಪ್ರದೀಪ್ ಅವರೇ, ನಿಮ್ಮ ಅಂದ್ರೆ JDS ನ ಗಟ್ಟಿ ವೋಟ್ ಬ್ಯಾಂಕ್ ಆಗಿದ್ದ ಒಕ್ಕಲಿಗ ಸಮುದಾಯ ಪೆನ್ನು ಪೇಪರ್ ಕೇಳಿದ್ರು, ಪೆನ್ನು ಪೇಪರ್ ಪಾಪ ಕೊಟ್ಟರು ಕೂಡ DK ಶಿವಕುಮಾರ್ ಅವ್ರ ಕೈಗೆ. ಬಟ್ ದುರಂತ ನೋಡಿ, ಇಂಕ್ ಬಾಟಲ್, ಪೆನ್ನಿಗೆ ಹಾಕಬೇಕಾಗಿದ್ದ ಇಂಕ್ ಬಾಟಲ್ ಅನ್ನ ಹೈಕಮಾಂಡ್ ತೆಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಕೈಗೆ ಕೊಟ್ಬಿಡ್ತು. ಈಗ ಹೇಗಾಗಿದೆ ಸಿದ್ದರಾಮಯ್ಯನವ್ರದ್ದು ಅಂತಂದ್ರೆ, ಒಂದ ಇಂಕ್ ಬಾಟಲ್ ಒಡೆದೋಗ್ಬೇಕು, ಇಲ್ಲ ಅಂತಂದ್ರೆ ಬೇರೆಯವ್ರ ಕೈಗೆ ಸೇರಬೇಕು, ನಾವು DK ಶಿವಕುಮಾರ್ ಅವ್ರ ಕೈಗೆ ಮಾತ್ರ ಕೊಡೋದಿಲ್ಲ. ಖಾಲಿ ಪೆನ್ನು ಖಾಲಿ ಪೇಪರ್ ಇಟ್ಕೊಂಡು ಓಡಾಡ್ತಿರ್ಲಿ, ಇದೇ ಮನಸ್ಥಿತಿ. ಮತ್ತೆ ಒಕ್ಕಲಿಗರು ಅದೇ ಖಾಲಿ ಪೇಪರ್ ನೋಡ್ಕೊಂಡು ಸುಮ್ಮನೆ ಕೂರ್ಬೇಕು. ನೋಡಿ, ಅವರು ಜನತಾದಳದಲ್ಲಿದ್ದಾಗೂ ಅದನ್ನೇ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷನೂ ಅದೇ ಮಾಡಿಬಿಟ್ಟೆ ಅವ್ರು ಹೋಗೋದು. ತೀರ್ಸೆ ಆ ಪಕ್ಷವನ್ನು ನಿರ್ನಾಮ ಮಾಡೇ ಹೋಗ್ತಾರೆ. ಅದಕ್ಕೆ ವೆಯ್ಟ್ ಆ್ಯಂಡ್ ಸಿ. ಅದ್ರ ಜೊತೆಗೆ ನಾವು ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತಾಡ್ತಾ ಒಂದು ವಿಷಯ ಬಂತು. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು ಅಂದರೆ, ಅವರು ರಾಷ್ಟ್ರೀಯ ಅಧ್ಯಕ್ಷರು, ಆದರೆ ಅಧ್ಯಕ್ಷರಿಗೆ ಇರಬೇಕಾದಂಥ ಸ್ಥಾನಮಾನಗಳನ್ನು ಆ ಪಕ್ಷದಲ್ಲಿ ಕೊಟ್ಟಿಲ್ಲ. ಕೇವಲ ಹೆಸರಿಗೆ ಮಾತ್ರ ಅವ್ರು ಇದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಹೈಕಮಾಂಡ್ ಇದೀನಿ ಅನ್ನೋ, ನಾನು ಡಿಸಿಷನ್ ತಗೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸೇ ಇಲ್ಲ. ಅದು ಒಂದು. ಮತ್ತು ನಾನು ಸಿದ್ದರಾಮಯ್ಯವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾತಾಡ್ತಾ ಹೇಳಿದ್ವಿ. ಮೇಡಮ್, ಅವರು 1983 ಅವ್ರು ಗೆದ್ದರು, ಕಾವಲು ಸಮಿತಿ ಅಧ್ಯಕ್ಷರು, ಕ್ಯಾಬಿನೆಟ್ ರ್ಯಾಂಕು, 85 ಮಿನಿಸ್ಟ್ರು, 94 ಮಿನಿಸ್ಟ್ರು. ಅದಾದಮೇಲೆ 94ರಿಂದ 99ವರೆಗೂ ಮಿನಿಸ್ಟ್ರು. 99ರಿಂದ 2004 ಮಾತ್ರ ಸೋತರು. ಅಲ್ಲಾದರೆ 2004 ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು 2006ವರೆಗೆ. ಅಲ್ಲಿಂದ ಜನತಾದಳ ಬಿಟ್ಟು ಅವರು ಯಾವುದೋ ABVP ಅಂತ ಅದೊಂದು ಜನತಾದಳ ಮಾಡಿ ಅಲ್ಲಿ ಹೋಗ್ತಾರೆ. ಅಲ್ಲಿ 1-1.5 ವರ್ಷ ಇರ್ತಾರೆ. ಅಲ್ಲಿ ಒಂದು 6 ತಿಂಗಳು 1 ವರ್ಷನ ಇರ್ತಾರೆ. ಅದು ಬಿಟ್ಟು ಮತ್ತೆ ಕಾಂಗ್ರೆಸ್ ಬರ್ತಾರೆ. ಅಲ್ಲಿ ನೋಡಿ, ದಲಿತರ ಬಗ್ಗೆ ಮಾತಾಡ್ತಾರಲ್ಲ ಇವರು, ದಲಿತರಿಗೆ ಮಾಡಿದಂಥ ದೊಡ್ಡ ಮೋಸ ಅಲ್ಲಿ ಸಿದ್ದರಾಮಯ್ಯವರು. ಅವತ್ತು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ, ಆ ಪೋಸ್ಟ್ ನನಗೆ ಬೇಕೇ ಬೇಕು ವಿರೋಧ ಪಕ್ಷದ ನಾಯಕ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಖಾಲಿ ಮಾಡಿಸಿ, ಆವತ್ತು 2009 ಲೋಕಸಭೆಗೆ ಅವ್ರನ್ನ ಕಳಿಸಿ ಇವರು ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರು. ಅಲ್ಲಿಂದ ವಿರೋಧ ಪಕ್ಷ ನಾಯಕರು ತಿರ್ಗಾ 2013 ಚೀಫ್ ಮಿನಿಸ್ಟರ್, 2018 ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗಲೂ ಕೂಡ ಅಧಿಕೃತ ಇದೇನಿದು ನಿವಾಸ ಇತ್ತಲ್ಲ ಚೀಫ್ ಮಿನಿಸ್ಟರ್, ಆ ನಿವಾಸವನ್ನ ಖಾಲಿ ಮಾಡಿದ್ರೆ ಇಬ್ಬರಿಗೂ ಕೊಹ್ಲಿಸಿರು ಒಂದು ಸಮನ್ವಯ ಸಮಿತಿ ಅಧ್ಯಕ್ಷರು ಅವಾಗ್ಲೂ. ಅದಾದ್ಮೇಲೆ ತಿರ್ಗಾ ಮತ್ತೆ ಎಲೆಕ್ಷನ್ ನಡೀತದೆ 2023 ಮತ್ತೆ. ಅಂದರೆ ಇವ್ರಿಗೆ ಇರ್ತಕ್ಕಂಥ ಅಧಿಕಾರದ ದಾಹ 1983ರಿಂದ 2025ರವರೆಗೆ ಅತಿ ಹೆಚ್ಚು ಈ ರಾಜ್ಯದಲ್ಲಿ ಅಧಿಕಾರವನ್ನು ಅನುಭವಿಸಿದಂತಹ, ಮತ್ತು ನನಗನ್ನಿಸೋದಿಲ್ಲ ದೇಶದಲ್ಲೂ ಅತಿ ಹೆಚ್ಚು ಅಧಿಕಾರವನ್ನು ಅನುಭವಿಸಿದ ನಾಯಕ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಜೊತೆಗೆ ಅದೇ ಸಂದರ್ಭದಲ್ಲಿ ದಲಿತ